6ರಿಂದ 8 ಕಾಯಿ ಹಾಕಿದ್ರೆ ನಿಮಗೆ 1 kg ಅಷ್ಟು ತೂಕ ಬರುತ್ತೆ. ಕಸಿ ಗಿಡದ್ದು ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಸರಿಸುಮಾರು 1.5ರಿಂದ 2 ವರ್ಷಗಳ ಕಾಲ ನಿಮಗೆ ನಿರಂತರವಾಗಿ ಇಳುವರಿ ಇರುತ್ತೆ. ಯಾವುದೇ ತರ ₹5 ಡಿಫ್ರೆಂಟ್ ಆಗಿ ಮಾಡ್ಬೋದು. ಆಮೇಲೆ ಗ್ರಾಹಕರು ತಾಣಕ್ಕೆ ಮಾಮೂಲಿ ನಾವು 10 ನಿಮಿಷ ಲೇಟ್ ಆಗಿ ಹೋದ್ರು ಕಾಯಂತ ಪೇಷನ್ಸ್ ಅಲ್ಲಿ ಇದ್ದಾರೆ. ಉದ್ದ ನಿಮ್ಗೆ 25ರಿಂದ 26 ಸೆಂಟಿಮೀಟರ್ ಇದೆ. ಬಟ್ ಇದು ನಮ್ಗೆ 30ರಿಂದ 35 ಸೆಂಟಿಮೀಟರ್ ತನಕ ಉದ್ದ ಬರುತ್ತೆ. ಮತ್ತೆ ಸ್ಟ್ರೈಟ್ ಇದೆ, ಕಲರ್ ಡಾರ್ಕ್ ಇದೆ. ಒಂದು ಗಿಡಕ್ಕೆ 25ರಿಂದ 30 kg ಇಳುವರಿಯನ್ನ ಪಡಿಬಹುದು. ಇನ್ನೊಂದು ಮುಖ್ಯವಾದ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಬದನೆಯಲ್ಲಿ ಇರ್ಬೋದು, ಇಲ್ಲ ತರಕಾರಿ ಬೆಳೆಗಳು ಇರ್ಬೋದು, ಹೂ ಉದುರುತ್ತೆ, ಕಾಯಿ ಉದುರುತ್ತೆ. ಸಾಲಿಂದ ಸಾಲಿಗೆ 3 ಅಡಿ, ಗಿಡದಿಂದ ಗಿಡಕ್ಕೆ 3 ಅಡಿ ಅಂತರ ಬೇಕು. ಅಂದ್ರೆ 90 ಸೆಂಟಿಮೀಟರ್ 90 ಸೆಂಟಿಮೀಟರ್. ಈ ತರ ನೀವು ಶಿಫಾರಸು ಮಾಡಿದ ಅಂತರದಲ್ಲಿ ಗಿಡನ ನಾಟಿ ಮಾಡಿದ್ರೆ ಎಕರೆಗೆ 4700 ಗಿಡಗಳು ಬೇಕಾಗುತ್ತೆ. ಇಳುವರಿ ವೈಸ್ ನಾವು ಮಾತಾಡೋದಾದ್ರೆ ನಿಮ್ಗೆ ₹1 ಖರ್ಚು ಮಾಡಿದ್ರೆ ₹6.5ರಿಂದ ₹7 ಅಷ್ಟು ನಿಮ್ಗೆ ಲಾಭ ಬರುತ್ತೆ. ಮೇರೆ ನಮಸ್ಕಾರ. ಇವತ್ತು ನೀವು ಬಹುಶಃ ನೀವು ನೋಡ್ತಾ ಇದ್ದೀರಾ ಗಿಡಗಳು ಯಾವುದು ಅಂದ್ರೆ ಬದನೆ ಗಿಡ. ಸೊ ಇದು ಕಸಿ ಬದನೆ. ಇದು ನಮ್ಮ ಜೊತೆ ಇರ್ತಕ್ಕಂಥವ್ರು ಕೊನೆಹಳ್ಳಿಯ ವಿಜ್ಞಾನಿ ಆದಂತ ಕೀರ್ತಿ ಶಂಕರ್ ಸರ್, ತೋಟಗಾರಿಕಾ ವಿಜ್ಞಾನಿ. ನಮ್ಮ ಜೊತೆ ಇರ್ತಕ್ಕಂಥವ್ರು ಭರತ್ ಸರ್. ಇವರ ಒಂದು ಜಮೀನ್ ಇದು. ಈ ಜಮೀನಿನಲ್ಲಿ ಕೊನೆಹಳ್ಳಿಯ ಏನು KVK ಕೊನೆಹಳ್ಳಿ ಅವರ ಸಹಕಾರದೊಂದಿಗೆ ಸೊ ಈ ಒಂದು ಬದನೆಯ ಒಂದು ಸಸಿಯನ್ನ ಬೆಳೆದು, ಕಸಿ ಬದನೆಯ ಸಸಿಗಳನ್ನ ಬೆಳೆದು ಈ ಒಂದು ಇಳುವರಿಯನ್ನು ಕೂಡ ಪಡೆದಿದ್ದಾರೆ. ಅದರ ಇಳುವರಿ ಯಾವ ರೀತಿ ಬಂತು ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾರೆ. ಸೊ ಕಂಪ್ಲೀಟ್ ಈ ಒಂದು ವಿಡಿಯೋವನ್ನು ನೋಡಿ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ. ಸರಿ, ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಸರ್. ಎಲ್ಲರಿಗೂ ನಮಸ್ಕಾರ. ನಾವು ಏನೀಗ KVK ವತಿಯಿಂದ ಭರತನ ಒಂದು ಪ್ರಗತಿಪರ ರೈತರು ಪಟ್ರೇಹಳ್ಳಿನಲ್ಲಿ ಇವರ ತಾಕಿನಲ್ಲಿ ನಾವೇನ್ ಮಾಡಿದ್ವು ಅಂತಂದ್ರೆ ಕಸಿ ಬದನೆ. ಲೋಕದೊಳೆನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು. ಕಸಿ ಬದನೆ ಈಗ ನೀವು ಸಾಮಾನ್ಯವಾಗಿ ರೈತರು ಏನ್ ಮಾಡಿರ್ತೀರಿ ಅಂದ್ರೆ ಹಣ್ಣಿನ ಗಿಡಗಳಲ್ಲಿ ನೋಡಿರ್ತೀರಿ. ಮಾವು ಇರ್ಬೋದು, ಸೀಬೆ ಇರ್ಬೋದು, ನೇರಳೆ, ಗೋಡಂಬಿ, ಈ ತರದಲ್ಲಿ ಮಾತ್ರ ಕಸಿ ನೋಡಿರ್ತೀರಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಟೊಮೊಟೊ, ಬದನೆ ಈ ತರ ಮುಂತಾದ ಪ್ರಮುಖ ವಾಣಿಜ್ಯ ತರಕಾರಿಗಳಲ್ಲೂ ಕೂಡ ಕಸಿ ಬರ್ತಾ ಇದೆ. ಈಗ ಬದನೆಯಲ್ಲಿ ನಾವು ವೈಜ್ಞಾನಿಕವಾಗಿ ಹೇಳ್ಬೇಕು ಅಂತಂದ್ರೆ 1 ಎಕರೆಗೆ ಸರಿಸುಮಾರು 30ರಿಂದ 35 ಟನ್ ಇಳುವರಿನ ನಾವು ಶಿಫಾರಸು ಮತ್ತೆ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ಏನಾಗಿದೆ ಅಂತಂದ್ರೆ ರೈತರು ತಾಕಿನೆಲ್ಲ ಬರ್ತಾ ಇಲ್ಲ. ಸಾಮಾನ್ಯವಾಗಿ ಅವ್ರಿಗೆ ಬರ್ತಾ ಇರೋದೇ ಒಂದು 18ರಿಂದ 20-22 ಟನ್ ಬಂದ್ರೆ ಹೆಚ್ಚಾಗಿದೆ. ಅಂದ್ರೆ ಅರ್ಧದಷ್ಟು 40ರಿಂದ 50% ಇಳುವರಿ ಏನಾಗಿದೆ ಕುಂಠಿತ ಆಗಿದೆ. ಇದಕ್ಕೆ ಪ್ರಮುಖ ಕಾರಣಗಳು ನಾವು ಹುಡಿಕೊಂಡು ಹೋದಾಗ ಸಿಕ್ಕಿದ್ದು, ಒಂದು ಇಂಪ್ರೂವ್ಡ್ ತಳಿ ಇಲ್ದೇನೆ ಇರ್ಬೋದು. ಎರಡನೇದು ದುಂಡಾಣು ಸೊರಗು ರೋಗ, ಏನ್ ಬ್ಯಾಕ್ಟೀರಿಯಲ್ ವಿಲ್ಟ್ ಅಂತ ಕರಿತೀವಿ, ಅದು ತಿಪ್ಟೂರು ಭಾಗದಲ್ಲಿ ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ. ಅದೊಂದು ರೋಗದಿಂದಾನೇ ನಿಮ್ಗೆ ಸರಿಸುಮಾರು ಒಂದು 15ರಿಂದ 20% ಇಳುವರಿ ಕುಂಠಿತ ಆಗ್ತಾ ಇದೆ. ಮತ್ತೆ ಅದೊಂದನ್ನ ಕಂಟ್ರೋಲ್ ಮಾಡಕ್ಕೆ, ಹತೋಟಿನಲ್ಲಿ ಇಡಕ್ಕೆ ಏನ್ ಮಾಡ್ತಾರೆ ರೈತರುಗಳು, ಸಾಕಷ್ಟು ಬ್ಯಾಕ್ಟೀರಿಯಾ ಸೈಡ್ ಇರ್ಬೋದು, ಫಂಜಿಸೈಡ್ ಇರ್ಬೋದು, ಅದನ್ನೆಲ್ಲ ಸ್ಪ್ರೇ ಮಾಡಿ ಎಕರೆಗೆ ಒಂದು 8ರಿಂದ 10 ಸಾವಿರ ಎಕ್ಸ್ಟ್ರಾ ಖರ್ಚನ್ನ ಮಾಡ್ತಾ ಇದ್ದಾರೆ. ಸೊ ಇವೆರಡರಿಂದನೂ ಅಂದ್ರೆ ಒಂದು ಅಭಿವೃದ್ಧಿ ಹೊಂದಿದ ಮುಂದುವರೆದ ತಳಿವರಿ ಇಲ್ದೇನೆ ಇರ್ಬೋದು, ಎರಡನೇದು ದುಂಡಾಣು ಸೊರಗು ರೋಗ, ಇವೆರಡರಿಂದಾನು ಕೂಡ ರೈತರು ಏನ್ ಮಾಡಿದ್ದಾರೆ ಸಾಕಷ್ಟು ಇಳುವರಿನಲ್ಲಿ ನಷ್ಟ ಮತ್ತು ಕ್ವಾಲಿಟಿನೂ ಕೂಡ ಬರ್ತಾ ಇಲ್ಲ. ಇದನ್ನ ಮನಗಂಡು ನಾವೇನ್ ಮಾಡ್ದೋ KVK ಕೊನೆಹಳ್ಳಿಯವರು, ಕೊನೆಹಳ್ಳಿನಲ್ಲಿ ನಾವು ವಿಜ್ಞಾನಿಗಳ ತಂಡ ಮಾಡ್ಕೊಂಡು ಒಂದು ಕಸಿ ಬದನೆ ಇದಕ್ಕೆ ಮೂಲ ತಂತ್ರಜ್ಞಾನ ಅಂತ ಪರಿಚಯ ಮಾಡಿ ಇದನ್ನ ನಾವು ತಿಪ್ಟೂರು ಭಾಗದಲ್ಲಿ ಪರಿಚಯ ಮಾಡಿದ್ದೀವಿ. ಕಸಿ ಬದನೆ ಮೂಲ ಎಲ್ಲಿಂದ ಬಂದಿದ್ದು ಅಂದ್ರೆ ಭಾರತೀಯ ತರಕಾರಿ ಬೆಳೆಗಳ ಸಂಶೋಧನಾ ಕೇಂದ್ರ ವಾರಣಾಸಿ, ಉತ್ತರ ಪ್ರದೇಶದಲ್ಲಿದೆ. ಇವರು ಇದನ್ನ ಅಭಿವೃದ್ಧಿ ಪಡಿಸಿರೋದು. ನಾವೇನು ಇದರಲ್ಲಿ ಕಸಿ ಅಂತಂದ್ರೆ 2 ಭಾಗ ಬರುತ್ತೆ. ಒಂದು ಬೇರಿನ ಗಿಡ, ಇನ್ನೊಂದು ಮೇಲ್ಗಡೆ ಹಾಕುವಂತ ಸಯಾನು. ಬೇರಿನ ಗಿಡ ಇಲ್ಲಿ ಯಾವ್ದಪ್ಪ ಅಂತಂದ್ರೆ ನಾವು ಬೇಲಿನಲ್ಲಿ ಬರ್ತಿದಂತ ಮುಳ್ಳು ಬದನೆ ಇರ್ಬೋದು, ಅಥವಾ ಏನು ಚಿಕ್ಕ ಚಿಕ್ಕ ಬದನೆ ಅಂದ್ರೆ ಬಟಾಣಿ ಬದನೆ ಅಂತಾನೂ ಕೂಡ ಕರೀತಾರೆ. ಅದು ದುಂಡಾಣು ಸೊರಗು ರೋಗಕ್ಕೆ ರೋಗ ನಿರೋಧಕ ಶಕ್ತಿ ಇದೆ ಅದಕ್ಕೆ. ಅದನ್ನ ನಾವೇನ್ ಮಾಡಿದ್ದಾರೆ ಇಲ್ಲಿ ಬೇರಿನ ಗಿಡವಾಗಿ ಮಾಡ್ಕೊಂಡಿದ್ದಾರೆ. ಮೇಲ್ಗಡೆ ಸಯಾನ್, ನಮ್ಗೆ ರೈತರಿಗೆ ಯಾವ ತಳಿ ಬೇಕು, ಮೈಕೋ 96 ಇರ್ಬೋದು, ಇಲ್ಲ ಅರ್ಕ ಆನಂದ್ ಇರ್ಬೋದು, ಇಲ್ಲ ಅರ್ಕ ಅವಿನಾಶ್ ಇರ್ಬೋದು, ಇಲ್ಲ ತಮ್ಗೆ ಇಷ್ಟ ಬಂದಿದ್ದ ತಳಿನ ಕೂಡ ಬೇಕಾದ್ರೆ ಇಲ್ಲಿ ಕಸಿ ಮಾಡ್ಕೋಬಹುದು. ಕಸಿ ಮಾಡೋದು ಗಿಡಗಳನ್ನ ನಾವೇನ್ ಮಾಡ್ತೀವಿ, ಯೂಸಲಿ ಪಾಲಿಹೌಸ್ ಅಲ್ಲಿ ಏನು ಗ್ರಾಫ್ಟಿಂಗ್ ಮಾಡಿರ್ತಾರೆ, ಅದು
2 ರಿಂದ 3 ವಾರಗಳ ಕಾಲ ಪಾಲಿಹೌಸಲ್ಲಿ ಬೆಳೆಸಾದ್ಮೇಲೆ ಅದನ್ನ ಭೂಮಿಗೆ ನಾಟಿ ಮಾಡಲು ಯೋಗ್ಯವಾಗಿರುತ್ತೆ. ಇಲ್ಲಿ ನಾವು ಕಸಿನಲ್ಲಿ ಏನಪ್ಪಾ ಅಂತಂದ್ರೆ ಒಂದೇ ರೆಂಬೆನಲ್ಲಿ 2-3 ರೆಂಬೆ ಬಂದ್ಮೇಲೂ ಕೂಡ ಬೇಕಾದ್ರೆ ಕಸಿ ಮಾಡಬಹುದು. ಒಂದೇ ಗಿಡದಲ್ಲಿ ಗುಂಡು ಬದನೆ, ಉದ್ದ ಬದನೆ, ಮತ್ತೆ ಹಸಿರು ಬದನೆ, ಬಿಳಿ ಬದನೆ, ಈ ತರ ವಿವಿಧ ಬದನೆಗಳನ್ನು ಕೂಡ ನಾವು ಒಂದೇ ಗಿಡದಲ್ಲಿ ಕೂಡ ಕ್ಯೂರಿಯಾಸಿಟಿಗೂ ಕೂಡ ಬೇಕಾದ್ರೆ ಮಾಡ್ಕೋಬಹುದು. ಇಲ್ಲಿ 1 ತಿಂಗಳು ಸಸಿನ ನರ್ಸರಿನಲ್ಲಿ ಬೆಳೆಸಾದ್ಮೇಲೆ ಭೂಮಿ ಸಿದ್ಧತೆ ಎಲ್ಲ ನಿಮ್ಗೆ ಐಡಿಯಾನೇ ಇದೆ. ಆಳವಾಗಿ ಉಳುಮೆ ಮಾಡಬೇಕು, ಕಸ ಕಡ್ಡಿಗಳು ಇಂಟೆಗಳನ್ನೆಲ್ಲ ಹೊಡಿಬೇಕು. ಅದಾದ್ಮೇಲೆ ಏರು ಮಡಿ ಮಾಡಬೇಕು. ಏರು ಮಡಿ ಮಾಡಿದಷ್ಟು ಬದನೆನಲ್ಲಿ ಇಳುವರಿ ನಿಮ್ಗೆ ಅಧಿಕವಾಗುತ್ತೆ. ಮಾಮೂಲಿ ಬದನೆಗೆ ನೀವು ಸಾಮಾನ್ಯವಾಗಿ ಏನ್ ಮಾಡ್ತೀರಿ ಅಂತಂದ್ರೆ ಸಾಲಿಂದ ಸಾಲಿಗೆ 3 ಅಡಿ, ಗಿಡದಿಂದ ಗಿಡಕ್ಕೆ 2 ಅಡಿ ಇಲ್ಲ 1.5 ಅಡಿ ಅಂತರಗಳು ಕೊಡ್ತೀರಿ. ಬಟ್ ಕಸಿ ಬದನೆ ತುಂಬಾ ಎತ್ತರಕ್ಕೆ ಹೋಗುತ್ತೆ, ಮತ್ತೆ ಕವಳುಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಸಾಲಿಂದ ಸಾಲಿಗೆ 3 ಅಡಿ, ಗಿಡದಿಂದ ಗಿಡಕ್ಕೆ 3 ಅಡಿ ಅಂತರ ಬೇಕು. ಅಂದ್ರೆ 90 ಸೆಂಟಿಮೀಟರ್ 90 ಸೆಂಟಿಮೀಟರ್ ಈ ತರ ನೀವು ಶಿಫಾರಸು ಮಾಡಿದ ಅಂತರದಲ್ಲಿ ಗಿಡನ ನಾಟಿ ಮಾಡಿದ್ರೆ ಎಕರೆಗೆ 4700 ಗಿಡಗಳು ಬೇಕಾಗುತ್ತೆ. ಮತ್ತೆ ಕಸಿ ಮಾಡಿರೋ ಗಿಡ ಬೆಂಗಳೂರು ಮಾರುಕಟ್ಟೆ ಮತ್ತೆ ನರ್ಸರಿಗಳೆಲ್ಲ 8 ರೂಪಾಯಿಗಿದೆ. ಬಟ್ ತುಂಬಾ ಡಿಮ್ಯಾಂಡ್ ಆಗಿ ನಾವು ಸ್ಥಳೀಯವಾಗಿ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡಿದ್ರೆ ಅದನ್ನ 5 ರೂಪಾಯಿಗೂ ಕೂಡ ನಾವು ಮಾರಾಟ ಮಾಡಬಹುದು. ಈ ತರ ನಾಟಿ ಮಾಡಾದ್ಮೇಲೆ ಬೇರುಗಳ ಡೆವಲಪ್ಮೆಂಟ್ಗೋಸ್ಕರ ಏನ್ ಮಾಡ್ತೀವಿ, 5 ml 1 ಲೀಟರ್ ನೀರಿಗೆ ಯುಮಿಕ್ ಆಸಿಡ್ ನ ಮಿಶ್ರಣ ಮಾಡಿ ಪ್ರತಿ ಗಿಡಕ್ಕೂ 50 ml ನ ಡ್ರೆಂಚ್ ಮಾಡ್ತಾ ಹೋಗ್ತೀವಿ. ಡ್ರೆಂಚ್ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಬೇರೆಲ್ಲ ಸ್ವಲ್ಪ ಆಳವಾಗಿ ಹೋಗುತ್ತೆ. ಮತ್ತೆ ಗಿಡ ಹಾಕಿದ ತಕ್ಷಣ ಈಗ 1-2 ಸತ್ತೋಗೋದಿರುತ್ತಲ್ಲ ಅದಾಗೋದಿಲ್ಲ. ಅದಾದ್ಮೇಲೆ ಯಾವುದೇ ತರ ಶಿಲೀಂಧ್ರಗಳು ಬರ್ದೇನೆ ಇರಲಿ ಅಂತ ಹೇಳಿ ಒಂದು ಬ್ಲೈಟೆಕ್ಸ್ ನ ನಾವೇನ್ ಮಾಡ್ತೀವಿ 2 ಗ್ರಾಮ್ 1 ಲೀಟರ್ ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಅದನ್ನು ಕೂಡ 50 ml ಅಷ್ಟು ಡ್ರೆಂಚ್ ಮಾಡ್ತೀವಿ. ಈಗ ನೀವು ನೋಡ್ತಾ ಇರೋ ಕಸಿ ಬದನೆಯಲ್ಲಿ ನಾಟಿ ಮಾಡಾದ್ಮೇಲೆ 20-25 ದಿನಕ್ಕೆಲ್ಲ ಇದೇನಾಗುತ್ತೆ, ಕವಳು ಹೊಡಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಗಿಡದಲ್ಲೇನೆ ನಿಮ್ಗೆ 8 ರಿಂದ 9 ಕವಳುಗಳು ಇರುತ್ತೆ. ಮತ್ತೆ ನಾಟಿ ಮಾಡೋದ್ರೆ 40 ರಿಂದ 45 ದಿನಕ್ಕೆ ಈ ಕಸಿ ಬದನೆ ಹೂವಾದ್ರೆ ಆ ಹೂವಾಗಿ ಕಾಯಾಗಿ ನಿಮ್ಗೆ ಮೊದಲನೇ ಕಟಾವು 90 ರಿಂದ 95 ದಿನಗಳಲ್ಲಿ ಬಂದಿದೆ. ಇಳುವರಿಗೆ ಬಂದ್ರೆ ಮತ್ತೆ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಬದನೆಯಲ್ಲಿ ಇರ್ಬೋದು ಇಲ್ಲ ತರಕಾರಿ ಬೆಳೆಗಳು ಇರ್ಬೋದು, ಹೂವು ಉದುರುತ್ತೆ, ಕಾಯಿ ಉದುರುತ್ತೆ. ಹೂವು ಆಗಿದ್ದೆಲ್ಲ ಕಾಯಿ ಆಗೋದಿಲ್ಲ. 1-2 ರೀಸನ್ ಇರ್ಬೋದು. ಒಂದು ಲಘು ಪೋಷಕಾಂಶಗಳ ಕೊರತೆ, ಇನ್ನೊಂದು ಪರಾಗಸ್ಪರ್ಶ ಸ್ವಲ್ಪ ಪ್ರಾಬ್ಲಮ್ ಆದ್ರೆ ಪರಾಗಸ್ಪರ್ಶಕ್ಕೆ ನಾವು 1 ಎಕರೆಗೆ ಅಟ್ಲೀಸ್ಟ್ 1 ಇಲ್ಲ 2 ಜೇನುಪೆಟ್ಟಿಗೆನ ಇದ್ರೆ ನಮ್ಗೆ ಅಧಿಕ ಇಳುವರಿ ಪಡೆಯಬಹುದು. ಇಲ್ಲ ಅಂತಂದ್ರೆ ಹೂವು ಮತ್ತು ಕಾಯಿ ಆಗ್ಬೇಕಾದ್ರೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಅವರು ಅಭಿವೃದ್ಧಿ ಪಡಿಸಿರುವ ತರಕಾರಿ ಸ್ಪೆಷಲ್ ಅಂತ ಒಂದು ಲಘು ಪೋಷಕಾಂಶಗಳ ಸಮೂಹ ಇದೆ. ಅದನ್ನ 5 ಗ್ರಾಮ್ 1 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಅದನ್ನ ನಾವೇನ್ ಮಾಡ್ಬೇಕು, ಹೂವು ಮತ್ತೆ ಕಾಯಿ ಆಗ್ಬೇಕಾದ್ರೆ 1 ಸಲ ಸಿಂಪಡಿಸ್ಬೇಕು. ಮತ್ತೆ ಬೇಯರ್ ಕಂಪ್ನಿಯವ್ರದ್ದು ಒಂದು ಪ್ಲಾನೋಫಿಕ್ಸ್ ಅಂತಿದೆ, ಅದನ್ನ 0.2 ml ಅಂದ್ರೆ 16 ಲೀಟರ್ ನೀವು ಔಷಧಿ ಹೊಡಿಯೋ ಕ್ಯಾನ್ಗೆ 4 ml ಅಷ್ಟು ಹಾಕೊಂಡು ಅದನ್ನು ಅಷ್ಟೇ ಹೂವು ಮತ್ತು ಕಾಯಿ ಆಗ್ಬೇಕಾದ್ರೆ 1 ಸಲ ನೀವು ಸಿಂಪಡಿಸ್ಕೊಂಡ್ರೆ ಅಧಿಕ ಇಳುವರಿ ಮತ್ತೆ ಉತ್ತಮ ಗುಣಮಟ್ಟದ ಕಾಯಿಗಳನ್ನ ಪಡಿಬಹುದು. ಮತ್ತೆ 95 ದಿನಕ್ಕೆ ಇದು ಕಾಯಿ ಸ್ಟಾರ್ಟ್ ಆದ್ರೆ ಕಸಿ ಗಿಡದ್ದು ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಸರಿಸುಮಾರು 1.5 ರಿಂದ 2 ವರ್ಷಗಳ ಕಾಲ ನಿಮ್ಗೆ ನಿರಂತರವಾಗಿ ಇಳುವರಿ ಇರುತ್ತೆ, ಯಾವುದೇ ತರ ಗ್ಯಾಪ್ ಇಲ್ದೇನೆ. ಸೊ ಟೊಮೊಟೊ ಬೆಳೆದವರು ಮತ್ತೆ ಬೇರೆ ತರ ತರಕಾರಿಗಳು ಬೆಳೆದವರು ಒಂದೇ ಕಂಪ್ಲೇಂಟ್ ಹೇಳೋದು ಅಂದ್ರೆ ಈ ತಿಂಗಳು ಮಾರ್ಕೆಟ್ ಪ್ರೈಸ್ ಇತ್ತು ಸರ್, ನಮ್ಮಲ್ಲಿ ಕಾಯಿ ಬಂದಿರಲಿಲ್ಲ, ಇನ್ನ ನಮ್ ಕಾಯಿ ಬಂತು ಮಾರ್ಕೆಟ್ ಪ್ರೈಸ್ ಡೌನ್ ಆಗೋಗ್ತು ಅಂತಾರೆ. ಬಟ್ ಕಸಿ ಬದನೆಲ್ಲ ಹಂಗಿಲ್ಲ. 3 ತಿಂಗಳು ಸ್ಟಾರ್ಟ್ ಆದ್ರೆ ನಿಮ್ಗೆ 1.5-2 ವರ್ಷದ ತನಕ ನಿರಂತರವಾಗಿ ಇಳುವರಿ ಸಿಗ್ತಾ ಇರೋದ್ರಿಂದ ಮಾರ್ಕೆಟ್ ಪ್ರೈಸ್ ಎಷ್ಟೇ ಫ್ಲಕ್ಚುಯೇಷನ್ ಆದ್ರೂ ನಿಮ್ಗೆ 1-2 ಸಲ ಉತ್ತಮವಾದಂತ ಬೆಳೆ ಸಿಗುತ್ತೆ. ಮತ್ತೆ ನೀವು ಈಗ ನೋಡ್ತಾ ಇದ್ದೀರಿ, ಸಾಮಾನ್ಯವಾಗಿ ನಿಮ್ಗೆ ಬೇರೆ ಬದನೆಗಳು ತಿಪ್ಟೂರ್ನಲ್ಲಿ ಏನು ಸ್ಥಳೀಯ ತಳಿಗಳು ಅಥವಾ ಪ್ರೈವೇಟ್ ಹೈಬ್ರಿಡ್ ಹೇಳ್ತೀವಿ, ಅದೆಲ್ಲ ಏನಿದೆ ಅಂದ್ರೆ ಉದ್ದ ನಿಮ್ಗೆ 25 ರಿಂದ 26 ಸೆಂಟಿಮೀಟರ್ ಇದೆ. ಬಟ್ ಇದು ನಮ್ಗೆ 30 ರಿಂದ 35 ಸೆಂಟಿಮೀಟರ್ ತನಕ ಉದ್ದ ಬರುತ್ತೆ. ಮತ್ತೆ ಸ್ಟ್ರೈಟ್ ಇದೆ, ಕಲರ್ ಡಾರ್ಕ್ ಇದೆ. ಮತ್ತೆ ಇದರಲ್ಲಿ ಯಾವುದೇ ತರ ನಿಮ್ಗೆ ಸ್ವಲ್ಪ ಶೈನಿಂಗ್ ಬರುತ್ತೆ, ಯಾವುದೇ ತರ ಸುಕ್ಕಾಗೋದಿರಲಿ ಇಲ್ಲ ಡೌನ್ ಕಲರ್ ಇರೋದಿರಲಿ ಆ ತರ ಏನಿರೋದಿಲ್ಲ. ಗಾತ್ರನೂ ಕೂಡ ನಿಮ್ಗೆ ಎಲ್ಲ ತಳಿಗಳಿಗಿಂತನೂ ಉತ್ತಮವಾಗಿದೆ. ಸರಿಸುಮಾರು ಒಂದು ಬದನೆನ ನೀವು ತೂಕ ಮಾಡಿದ್ರೆ 130 ರಿಂದ 150 ಗ್ರಾಮ್ನಷ್ಟಿದೆ. ಅಂದ್ರೆ ಒಂದು 6 ರಿಂದ 8 ಕಾಯಿ ಹಾಕಿದ್ರೆ ನಿಮ್ಗೆ 1 kg ಅಷ್ಟು ತೂಕ ಬರುತ್ತೆ. ಮತ್ತೆ ತಿಪ್ಟೂರ್ ಮಾರ್ಕೆಟ್ ಅಲ್ಲಿ ರೈತ ಬರೋತ್ತವರು ಬೆಳಗ್ಗೆ ಹೊತ್ತು ಅವರೇ ಕುತ್ಕೊಂಡು ಮಾರಾಟ ಮಾಡ್ತಾರೆ. ಅವರು ಅನಿಸಿಕೆ ಪ್ರಕಾರ ಫಸ್ಟ್ ಬಂದಂತ ಗ್ರಾಹಕರು ತಗೊಂಡೋಗೋದೇ ಕಸಿ ಬದನೆ. ಯಾಕಂದ್ರೆ ನೋಡಕ್ ಸ್ವಲ್ಪ ಅಟ್ರಾಕ್ಷನ್ ಇರುತ್ತೆ, ಶೈನಿಂಗ್ ಇರುತ್ತೆ, ಗಾತ್ರ ಸ್ವಲ್ಪ ಉದ್ದ ದಪ್ಪ ಇರೋದ್ರಿಂದ ಕಣ್ಣಿಗೆ ಅಂದ್ರೆ ಗ್ರಾಹಕರ ಕಣ್ಣಿಗೆ ಇದು ಫಸ್ಟ್ ಬಿಡುತ್ತೆ, ಆಕರ್ಷಕರಾಗಿ 2 ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ತಗೊಂಡು ಹೋಗ್ತಿದ್ದಾರೆ. ಸೊ ಸರಿಸುಮಾರು ಇದನ್ನ ಉತ್ತಮ ರೀತಿಯಾದಂತ ತೋಟಗಾರಿಕಾ ಬೇಸಾಯ ಪದ್ಧತಿಗಳನ್ನ ನಾವು ಅಳವಡಿಸ್ಕೊಂಡ್ರೆ 1.5-2 ವರ್ಷಗಳ ಕಾಲದಲ್ಲಿ ನೀವು ಒಂದು ಗಿಡಕ್ಕೆ 25 ರಿಂದ 30 kg ಇಳುವರಿಯನ್ನ ಪಡಿಬಹುದು.
ಸೊ ಇದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಂದ್ಗೆ ಮಾತಾಡೋದಾದ್ರೆ 1 ಎಕರೆಗೆ ನಿಮ್ಗೆ ಸರಿಸುಮಾರು 60ರಿಂದ 75,000 ಗಂಟ ಖರ್ಚು ಬರುತ್ತೆ. ಅಂದ್ರೆ ಪೇಪರ್ ಮಲ್ಚ್ ಹಾಕಿ, ಡ್ರಿಪ್ ಹಾಕಿ, ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ ಎಲ್ಲ ಕೊಟ್ಟು ನಾವ್ ಹೇಳ್ದಂತ ಲಘು ಪೋಷಕಾಂಶಗಳು ಎಲ್ಲಾನು ಸಿಂಪಡಿಸ್ಕೊಂಡ್ರೆ ಒಂದು 60ರಿಂದ 75,000 ಗಂಟೆ ಖರ್ಚು ಬರುತ್ತೆ. ಬಟ್ ಇಳುವರಿ ವೈಸ್ ನಾವು ಮಾತಾಡೋದಾದ್ರೆ ನಿಮ್ಗೆ ₹1 ಖರ್ಚು ಮಾಡಿದ್ರೆ 6.5ರಿಂದ ₹7 ಅಷ್ಟು ನಿಮ್ಗೆ ಲಾಭ ಬರುತ್ತೆ. ಅದು 1.5-2 ವರ್ಷದಲ್ಲಿ. ಮತ್ತೆ ನಾ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ದುಂಡಾಣು ರೋಗ. ಈ ಕಸಿ ಬದನೆಗೆ ನಾವು ಪ್ರಾಯೋಗಿಕ ಮಾಡಿರೋದ್ರಲ್ಲಿ 100 ಗಿಡ ಇರುವಂತ ಒಂದು ತಾಕಿನಲ್ಲಿ ಎಲ್ಲೋ 1-2ಕ್ಕೆ ದುಂಡಾಣು ರೋಗ ಬಂದಿದೆ. ಆದ್ರೆ ನಾವು ಸ್ಥಳೀಯ ವೆರೈಟಿ ಅಂತ ಏನ್ ಕರಿತೀವಿ ಅಲ್ಲಿ 25ರಿಂದ 30 ಗಿಡಗಳಿಗೂ ಬಂದಿದೆ. ಹಂಗಾಗಿ ಇದರಲ್ಲಿ ಔಷಧಿ ಹೊಡೆಯೋದು ಕೂಡ ಕಡಿಮೆ, ಬಟ್ ಅಧಿಕ ಇಳುವರಿ ಗುಣಮಟ್ಟದ ಪಡೆಯುತ್ತೆ. ಈಗ KVKಗೂ ನಿಮ್ಗೂ ಒಡನಾಟ ಎಷ್ಟು ವರ್ಷದಿಂದ? ಸರ್ ನಮ್ಗೊಂದು 12ರಿಂದ 13 ವರ್ಷದಿಂದ KVK ನಮಗೂ ಒಡನಾಟ ಐತೆ ಸರ್. ಬದನೆ ಎಷ್ಟು ವರ್ಷದಿಂದ ಬೆಳೀತಾ ಇದೀರಿ ನೀವು? ಬೆಳಿಗ್ಗೆ ಒಂದು 10 ವರ್ಷದ ಮೇಲಿಂದ ಬೆಳೀತಾ ಇದೀವಿ. 10 ವರ್ಷ. ತಳಿ ನಾವು ಮೈಕೋ 9 ಬೆಳೀತಾ ಇದ್ದು, ಗುಂಡ ಬದನೆ 2 ಬೆಳೀತಾ ಇದ್ದು. ಎಲ್ರಿಗೂ ಸೇಮ್ ಪ್ರಾಬ್ಲಮ್ ಅಂತಂದ್ರೆ ಸೊರಗು ರೋಗನೇ ಮೇನ್ ಪ್ರಾಬ್ಲಮ್ ಆಗಿದ್ದು. ಎಷ್ಟು ಲಾಸ್ ಆಗ್ತಿತ್ತು ಸೊರಗು ರೋಗದಿಂದ? ನಮಗೆ ಸೊರಗು ರೋಗದಾಗೆ 1,000 ಗಿಡ ನಾಟಿ ಮಾಡಿದ್ರೆ ಹೆಚ್ಚು ಕಮ್ಮಿ 200ರಿಂದ 250 ಸಸಿ ಹೋಗೋದು. ನಮ್ಗೆ ಉಳ್ಕೊಂತಿದ್ರೆ ಒಂದು 700-750 ಸಸಿ ಅಷ್ಟೇ. ಅದಕ್ಕೇನು ಔಷಧಿ ಹೊಡಿತಿರ್ಲಿಲ್ವಾ? ಔಷಧಿ ಹೊಡೆಯವು ಸರ್, ಬೇವಿನ ಹಿಂಡಿ ಹಾಕವು, ಇವೆಲ್ಲ ಹಾಕವು. ಆದ್ರೂ ಅದು ಅಷ್ಟು ಪ್ರಯೋಜನಕ್ಕೆ ಬರ್ಲಿಲ್ಲ ಸರ್. ಅದು ಕಂಟ್ರೋಲ್ ಆಗ್ತಾ ಇರ್ಲಿಲ್ಲ ಸರ್. ಸೊ ಅದಕ್ಕೆ ನೀವು ಈಗ KVK ಕಡೆಯಿಂದ ಮಾಹಿತಿನ ಪಡೆದು KVK ಸಹಕಾರದಿಂದ ಕಸಿ ಗಿಡ ಮತ್ತೆ ಇನ್ನೊಂದು ತಳಿ ಹೋಗಿದ್ದೀರಿ. ಈಗ ನಿಮ್ಮ ಅನುಭವದ ಪ್ರಕಾರ ಕಸಿ ಗಿಡ ಹೆಂಗೆ ಬೇರೆ ರೈತರು ಬೆಳಿಬೋದಾ? ಅಂದ್ರೆ ಕಸಿ ಗಿಡ ಹಾಕಿದ್ರೆ ಲಾಂಗ್ ಟೈಮು ಬರುತ್ತೆ ಅನ್ನೋದು ಒಂದು ಇದು ಸರ್. ಆಮೇಲೆ ಕಾಂದೈತೆ ಒಳ್ಳೆ ಕಾಯಿ. ಮೈನ್ ಏನಪ್ಪಾ ಅಂದ್ರೆ ಒಳ್ಳೆ ಶೈನಿಂಗ್ ಐತೆ. ನಮಗೆ ಲೋಕಲ್ ಮಾರ್ಕೆಟಲ್ಲಿ ನಾನೇ ಓಪನ್ ಆಗಿ ಕುತ್ಕೊಂಡು ಮಾರೋದ್ರಿಂದ ಅವಕ್ಕೂ ಇವು ₹5 ಡಿಫ್ರೆಂಟ್ ಆಗಿ ಮಾಡ್ಬೋದು. ಆಮೇಲೆ ಗ್ರಾಹಕರು ತಾಣಕ್ಕೆ ಮಾಮೂಲಿ ನಾವು ಒಂದು 10 ನಿಮಿಷ ಲೇಟ್ ಆಗಿ ಹೋದ್ರು ಕಾಯಂತ ಪೇಷನ್ಸ್ ಅಲ್ಲಿ ಇದ್ದಾರೆ. ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಇದು ಕಾಯ್ತಾ ಅಂತಾರೆ. ಆಮೇಲೆ ಇದು ಖಾಲಿ ಆದ್ಮೇಲೆ ನಾವು ಮಾಮೂಲಿ ಎಕ್ಸ್ಟ್ರಾ ಹಾಕಿದ್ರೆ ಕಾಯಿ ನಾವು ಮಾರಾಟ ಮಾಡೋದು. ಓಕೆ, ಈಗ ನಿಮ್ಗೆ ಒಂದು ಗಿಡದಿಂದ ಎಷ್ಟು ಕೆಜಿ ಇದುವರೆಗೂ ಇಳುವರಿ ಸಿಕ್ಕಿದೆ ಸರ್? ಈಗ ನಮ್ದು ಹೆಚ್ಚು ಕಮ್ಮಿ 12 ಕಟಾವ್ ಐತೆ. 5 kg ಹೆಚ್ಚು ಕಮ್ಮಿ ಸರಾಸರಿ ಕಾಯಿ ಸಿಕ್ಕಿದೆ ಸರ್. ಇದು ಆಕ್ಚುಲಿ ಹಿಂಗೆ ಇನ್ನೊಂದು ವರ್ಷ ಕಾಯಿ ಬಂದ್ರೆ ಒಳ್ಳೆ ಲಾಭ ಸಿಗುತ್ತೆ. ಖರ್ಚು ಎಷ್ಟು ಮಾಡಿದ್ದೀರಿ ನಿಮ್ದು 1 ಎಕರೆ ಕಸಿ ಬದನೆಗೆ? ಕಸಿ ಬದನೆಗೆ ಹೆಚ್ಚು ಕಮ್ಮಿ ಅಂತಂದ್ರೆ ಒಂದು 50ರಿಂದ 60 ಸಾವಿರ ಮೇಲೆ ಡ್ರಿಪ್ ಎಲ್ಲ ಬರುತ್ತೆ. ಅಂದ್ರೆ ಜಾಸ್ತಿ ನಾವು ಸ್ವಂತ ನಾವೇ ಕೆಲಸ ಮಾಡಿದ್ರಿಂದ ನಮ್ಗೊಂದು 10,000 ಕಾಸ್ಟ್ ಕಮ್ಮಿ ಆಗಿದೆ. ಈಗ ನೇರ ಮಾರುಕಟ್ಟೆಗೂ ಈಗ ರೈತರು ಏನ್ ಮಾಡ್ತಾರೆ, ದಳ್ಳಾಳಿಗಳ ಮುಖಾಂತರ ಮಾರುಕಟ್ಟೆ ಮಾಡ್ತಾರೆ. ಈಗ ನೀವೇ ಕೂತು ಮಾರಾಟ ಮಾಡ್ತಾ ಇದ್ದೀರಿ. ಎರಡರಲ್ಲಿ ಏನು ಉಪಯೋಗ? ರೈತರಿಗೆ ಯಾವ ತರ ಸಂದೇಶ ಹೇಳ್ತೀರಿ? ನಾವು ಓಪನ್ ಆಗಿ ಮಾರಾಟ ಮಾಡಿದ್ರೆ ನಮ್ಗೆ ಇದಕ್ಕಿಂತಲೂ ಹೆಚ್ಚು ಕಮ್ಮಿ ₹5-8 ಲಾಭ ಸಿಗುತ್ತೆ. ದಳ್ಳಾಳಿಗಳ ಜೊತೆ ಹೋದ್ರೆ ಕಮಿಷನ್ ಕೊಡ್ಬೇಕು, ಚೀಲದ್ದು ವಜ್ಜ ಇವೆಲ್ಲ ಇದ್ ಮಾಡ್ತಾರೆ. ಅದಕ್ಕೂ ಇದಕ್ಕೂ 1 ಗಂಟೆ ಎರಿವೇಶನ್ ಡಿಫ್ರೆನ್ಸ್ ಇರೋದು. ಅಲ್ಲೋಗಿ ಅವ್ರಿಗೆ ಕಮಿಷನ್ ಕೊಟ್ಟು ನಮ್ಮ ದುಡ್ಡು ಮೇಲೆ ಅವ್ರಿಗೆ ಕಮಿಷನ್ ಕೊಟ್ಟು ನಾವು ಬರ್ತೀವಿ. ಅದ್ರ ಬದಲು ನಾವೇ ಓಪನ್ ಆಗಿ ಕೂತ್ಕೊಂಡು 1 ಗಂಟೆ ಎಲ್ಲೋ ಸುಮ್ಮನೆ ಕಳಿಯಾಗುವ 1 ಗಂಟೆ ಟೈಮು ಅಲ್ಲಿ ಕಳೆದ್ರೆ ನನಗೆ ಒಂದು ದಿನಕ್ಕೆ ಹೆಚ್ಚು ಕಮ್ಮಿ ಅಲ್ಲಿ ಮಂಡಿಗೆ ಬಿಡೋದಕ್ಕೂ ಇದಕ್ಕೂ ಹೆಚ್ಚು ಕಮ್ಮಿ ಒಂದು ₹500-800 ಡಿಫ್ರೆನ್ಸ್ ಬರುತ್ತೆ. ಎಕ್ಸ್ಟ್ರಾ ಅಮೌಂಟ್ ದಿನಕ್ಕೆ ಸಿಗುತ್ತೆ. ನೀವೇ ಕೂತ್ ಮಾರಾಟ ಮಾಡ್ತಾ ಇರೋದ್ರಿಂದ ಪ್ರತಿ ದಿನ ₹500 ಎಕ್ಸ್ಟ್ರಾ ಅಮೌಂಟ್ ₹500-800 ಸಿಗುತ್ತೆ. ₹500-800. ಇದು ಕೀಳೋಕೆ ಅಂದ್ರೆ ಕಟಾವ್ ಮಾಡಕ್ಕೆಲ್ಲ ಲೇಬರ್ಸ್ಗಳು ಸಿಗ್ತಾರಾ ಇಲ್ಲ ನೀವೇ? ಅದು 1 ಕ್ವಿಂಟಾಲ್ ಒಳಗೆ ಕುಯ್ಯೋದಾದ್ರೆ ನಾವೇ ಕುಯ್ಕೊಂತೀವಿ ಸರ್. ಅದಕ್ಕಿಂತ ಒಂದ್ ಸ್ವಲ್ಪ ಜಾಸ್ತಿ ಶನಿವಾರ, ಭಾನುವಾರ, ಸೋಮವಾರ ಅಂತಂದ್ರೆ ಒಂದ್ ಸ್ವಲ್ಪ ಸಂತೆಗಳು ಜಾಸ್ತಿ ಇರ್ತವೆ. ಭಾನುವಾರ ಲೀವ್ ಇರುತ್ತೆ, ಅವಾಗ ಮಾರ್ಕೆಟ್ ಅಲ್ಲಿ ಮೂವಿಂಗ್ ಜಾಸ್ತಿ ಇರುತ್ತೆ. ಅವಾಗ ಏನ್ ಮಾಡ್ತೀವಿ, ಒಂದು ಆಳು ಕರ್ಕೊಂತೀವಿ ಸರ್. ಓಕೆ, ಈಗ ನಿಮ್ಮ ಅನುಭವದ ಪ್ರಕಾರ ಈಗ ಯಾರು ರೈತರು ಕಸಿ ಗಿಡನ ನಾವು ಹಾಕ್ಬೋದು ಅಂತ ಮುಂದೆ ಬಂದು 1-2 ಎಕರೆ ಮಾಡ್ಬೇಕು, 3 ಎಕರೆ ಮಾಡ್ಬೇಕು ಅಂತ ಮಾಡಿದ್ರೆ ತಿಪ್ಟೂರ್ ಮಾರ್ಕೆಟ್ ಬಿಟ್ಟು ಅವ್ರು ಬೆಂಗಳೂರು ಇಲ್ಲ ಮೈಸೂರು ಮಾರ್ಕೆಟ್ ಕಳಿಸಿದ್ರು ಇದನ್ನ ಮಾರ್ಕೆಟ್ ಇದೆ ಅಂತೀರಾ? ಮಾರ್ಕೆಟ್ ಇದೆ ಸರ್. ಯಾಕೆಂದ್ರೆ ಕಾಯಿ ಶೈನಿಂಗ್ ಬರುತ್ತೆ, ಒಳ್ಳೆ ಲುಕ್ ಕಾಣುತ್ತೆ. ಯಾವ ಮಾರ್ಕೆಟ್ ಆಗಾರು ಆರಾಮಾಗಿ ಇದು ಮಾರ್ಬೋದು. ಕೀಟ ಬಾಧೆ ಏನಾದ್ರು? ಕೀಟ ಬಾಧೆ ಅಂತಂದ್ರೆ ನಮ್ಗೆ ಅದು ಕಾಯಿ ಕೊರಕ ಮಾಮೂಲಿ ಎಲ್ಲಾ ಬದನೆಗೂ ರೆಗ್ಯುಲರ್ ಆಗಿ ಬಂದೇ ಬರುತ್ತೆ. ಇದು ಅಲ್ಲ ಮಾಮೂಲಿ ಅಂತಲ್ಲ. ಅದಕ್ಕೆ ವಾತಾವರಣ ಏರಿವೇಶನ್ ಒಂದು ಅಂದ್ರೆ ನಾವು ಕೊರಾಜಿನ್ ಈ ತರ ಔಷಧಿಗಳು, ರೋಬೋಟು ಇವು ಫ್ರೇ ಮಾಡ್ಕೊಂತ ಇರ್ಬೇಕು. ಬೇವಿನ ಎಣ್ಣೆ. ಬದನೆ ಬೆಳೆಯಲ್ಲಿ ಸ್ಥಳೀಯ ವೆರೈಟಿಗಳನ್ನ ಬಿಟ್ಟು ಕಸಿ ಬದನೆ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡ್ರೆ ಅಧಿಕ ಲಾಭಗಳನ್ನ ಪಡಿತೀರಾ ಅಂತ. ಆದ್ಮೇಲೆ ನೀವು ಈ ಒಂದು ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಈಗ ಕಸಿ ಬದನೆಗೂ ಮತ್ತು ಮಾಮೂಲಿ ಬದನೆ ಗಿಡಕ್ಕೂ ಯಾವ ರೀತಿಯಾದಂತ ವ್ಯತ್ಯಾಸ ಇದೆ, ಮತ್ತೆ ರೈತರಿಗೆ ಯಾವ ರೀತಿ ಒಂದು ಲಾಭಾಂಶವನ್ನ ಪಡಿಬಹುದು. ಸೊ ರೈತ ನೇರವಾಗಿ ಮಾರಾಟ ಮಾಡೋದ್ರಿಂದ ಅಧಿಕ ಲಾಭವನ್ನ ಪಡಿಬಹುದು. ಜೊತೆಗೆ ಕಸಿ ಬದನೆಯಲ್ಲಿ ಮೇನ್ ಏನಂದ್ರೆ
ರೋಗ ನಿರೋಧಕ ಶಕ್ತಿ ಹೆಚ್ಚಿರ್ತದೆ. ಅದ್ರ ಜೊತೆಗೆ ಹೆಚ್ಚು ಅಂದ್ರೆ ಅಪ್ರಾಕ್ಸಿಮೇಟ್ ಒಂದು 2 ವರ್ಷಗಳ ಕಾಲ ಬರೋದ್ರಿಂದ ಆದಷ್ಟು ಕಲ್ಟಿವೇಶನ್ ಕಾಸ್ಟ್ ಇರ್ಬೋದು, ಸಾಕಷ್ಟು ಇದು ಉಳಿತಾಯ ಆಗ್ತದೆ ರೈತನಿಗೆ ಅಂತ ಇವರು ತಿಳಿಸ್ಕೊಟ್ಟಿದ್ದಾರೆ. ಸೊ ಕಂಪ್ಲೀಟ್ ಈ ಒಂದು ವಿಡಿಯೋವನ್ನ ನೋಡಿ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಮುಕ್ತಾಯ ಮಾಡ್ತೀವಿ. ನಮಸ್ಕಾರ, ಜೈ ಹಿಂದ್.